ಸಮೀಕ್ಷೆ ಕಡ್ಡಾಯವಲ್ಲ, ಯಾರು ನನ್ನ ಮಾಹಿತಿ ಕೊಡಲ್ಲ ಅಂತ ಅವ್ರು ಕೊಡದೇ ಇರಬಹುದು ಅಂತ ನಿರ್ಧಾರ. ಈಗ ಈ ಹಿಂದೆ 2 ಸಮೀಕ್ಷೆಯನ್ನ ಈ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವೇ ಸಮೀಕ್ಷೆ ಮಾಡಿದ್ರು. ಆ ಸಮೀಕ್ಷೆ ಮಾಡಿಕೊಟ್ಟಿದ್ದನ್ನ ಏನ್ ಮಾಡಿದ್ರು? ಕಸದ ಬುಟ್ಟಿಗೆ ಹಾಕಿದ್ರು. ಕನಿಷ್ಠ ಮರ್ಯಾದೆಯನ್ನು ಕೊಡ್ಲಿಲ್ಲ. ಈಗ ನಾಗಮೋಹನ್ ದಾಸ್ ಸಮಿತಿ ಒಳ ಮೀಸಲಾತಿಗೋಸ್ಕರ 1 ಕೋಟಿ ದಲಿತ ಮನೆಗಳನ್ನ ಸಮೀಕ್ಷೆ ಮಾಡಿದ್ರು. ಏನಾಯ್ತು ಸಮೀಕ್ಷೆ? ಅವ್ರು ಕೊಟ್ಟ ವರದಿನ ಏನ್ ಮಾಡಿದ್ರಿ? ನೀವು ತಿಪ್ಪೆಗುಂಡಿಗೆ ಹಾಕಿದ್ರಿ, ಕಸದ ಬುಟ್ಟಿಗೆ ಹಾಕಿದ್ರಿ. ಮುಂಚೆ ಅವ್ರು ಯಾರು ಹಿಂದುಳಿದ ಆಯೋಗದ ಕಾಂತರಾಜು ವರದಿ ಸಮೀಕ್ಷೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕೊಟ್ಟಿತ್ತು. ಏನಾಯ್ತು ಸಮೀಕ್ಷೆ? ಸಾರ್ವಜನಿಕರ ಹಣ ಪೋಲಾಯ್ತೆ ಹೊರತು ಆ ಸಮೀಕ್ಷೆ ವರದಿ ಕನಿಷ್ಠ ಸಾರ್ವಜನಿಕ ಚರ್ಚೆಗೂ ಬರಲಿಲ್ಲ. ನೀವು ಸುದ್ದಿ ಲೀಕ್ ಮಾಡಿದ್ರಿ, ಆದ್ರೆ ವಿಧಾನಮಂಡಲದಲ್ಲಿ ಚರ್ಚೆಗೆ ಬಿಡ್ಲಿಲ್ಲ, ವರದಿಯನ್ನು ಚರ್ಚೆಗೆ ಬಿಡ್ಲಿಲ್ಲ. ಏನೂ ಮಾಡ್ದಲೇನೆ ಕೇವಲ ಸಾರ್ವಜನಿಕರ ಹಣ ಪೋಲಾಯ್ತು. ಈಗಲೂ ನೀವು ಇಷ್ಟೆಲ್ಲ ಸಮೀಕ್ಷೆ ಮಾಡ್ತೀರಲ್ಲ, ಏನ್ ಮಾಡ್ತೀರಿ? ಆ ಸಮೀಕ್ಷೆಯನ್ನು ಆಧರಿಸಿ ನಿರ್ಣಯ ತೆಗೆದುಕೊಳ್ತೀರಾ? ನಿರ್ಣಯ ತೆಗೆದುಕೊಳ್ಳೋ ಇಚ್ಛಾಶಕ್ತಿ ನಿಮ್ಗೆ ಇಲ್ಲ ಅನ್ನೋದನ್ನ ಕಾಂತರಾಜು ವರದಿ, ಜಯಪ್ರಕಾಶ್ ಹೆಗಡೆ ವರದಿ, ಆಮೇಲೆ ನಾಗಮೋಹನ್ ದಾಸ್ ವರದಿ, ಆ ಪ್ರಕರಣಗಳಲ್ಲಿ ನಿಮಗೆ ಇಚ್ಛಾಶಕ್ತಿ ಇಲ್ಲ. ಕೇವಲ ಸಾಂದರ್ಭಿಕ ಲಾಭ ಪಡೆಯೋದು ಮಾತ್ರ ನಿಮ್ಮ ಉದ್ದೇಶ ಇದೆ. ಜಾತಿಗಳನ್ನ ಎತ್ತುಕಟ್ಟಿ ಕಂದಕವನ್ನು ದೊಡ್ಡ ಮಾಡಿ ರಾಜಕಾರಣ ಮಾಡಬೇಕು ಅನ್ನೋದಷ್ಟೇ ನಿಮ್ಮ ಉದ್ದೇಶ ಇದೆ. ಜಾತಿ ಸಾಮರಸ್ಯವನ್ನು ಮೂಡಿಸುವ ಒಂದು ಪ್ರಯತ್ನನೂ ನಿಮ್ಮ ಜೀವನದಲ್ಲೇ ನೀವು ಮಾಡಿಲ್ಲ. ಕೇವಲ ಜಾತಿ ಎತ್ತುಕಟ್ಟಿ ರಾಜಕಾರಣ ಮಾಡಿ ರಾಜಕೀಯ ಲಾಭ ಪಡೆಯುವ ಒಂದು ಹುನ್ನಾರ ಹೊರತುಪಡಿಸಿದ್ರೆ ಬೇರೆ ಏನೂ ಇಲ್ಲ. ಈಗ ಇದನ್ನು ವಿರೋಧ ಮಾಡಿದ್ರೆ ಅದನ್ನೊಂದು ರೀತಿ ರಾಜಕಾರಣ ಮಾಡೋದು. ಆ ರೀತಿ ರಾಜಕಾರಣ ಮಾಡಬೇಕು ಅನ್ನೋದು ಉದ್ದೇಶ ಇದೆ ಬಿಟ್ರೆ ಇದನ್ನ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಬರುತ್ತೆ ಅಂತಲೇ ಇಟ್ಕೊಳ್ಳಿ. ನೀವು ಅಲೆಮಾರಿಗಳಿಗೆ ನ್ಯಾಯ ಕೊಡ್ಲಿಲ್ಲ. ಅಲೆಮಾರಿಗಳ ಪರವಾಗಿ ಎಲ್ಲರೂ ರಿಪೋರ್ಟ್ ಮಾಡಿದ್ರು. ಅಲೆಮಾರಿ SC ಸಮುದಾಯಕ್ಕೆ ಅವರಿಗೆ ನೀವು 1% ಮೀಸಲಾತಿಯನ್ನು ಪ್ರತ್ಯೇಕ ಕೊಡಬೇಕು ಅಂತೇಳಿ. ಅಲೆಮಾರಿ ಜನಾಂಗ ಧ್ವನಿ ಇಲ್ಲದೆ ಇರೋ ಜನಾಂಗಕ್ಕೆ ನ್ಯಾಯ ಕೊಡದೇ ಇರೋ ನೀವು ಇನ್ಯಾರಿಗೆ ನ್ಯಾಯ ಕೊಡ್ತೀರಿ? ಹಾಗಾಗಿ ನಿಮ್ಮಿಂದ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ನಮಗಿಲ್ಲ. ನೀವು ಸುಮ್ಮನೆ ಈ ನಿಮ್ಮ ರಾಜಕಾರಣದ ತೆವಲಿಗೆ, ವಿಷಯಾಂತರಕ್ಕೆ ಶಿಕ್ಷಕರನ್ನ ಅವ್ರನ್ನ ಆಟದ ಗೊಂಬೆ ತರ ಮಾಡ್ಕೊಂಡಿದ್ದೀರಿ ಅಷ್ಟೇ. ನಿಮ್ಮ ಪಕ್ಷದ ಅವರು ಸಮೀಕ್ಷೆ ಪಾಲ್ಗೊಳ್ಳಬೇಡಿ ಅಂತ ಜನಕ್ಕೆ ಸುರಕ್ಷಿತ ಅಲ್ಲ ಅನ್ನೋ ಕರೆಯನ್ನು ಕೊಡ್ತಾ ಇದ್ದಾರೆ. ನಾವೀಗೇನಂದ್ರೆ ಸಮೀಕ್ಷೆಯ ಸಂಕಷ್ಟವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾರ್ವಜನಿಕ ರೂಪದಲ್ಲಿ ತಂದಿದ್ದೇನೆ. ಸಮೀಕ್ಷೆಯಲ್ಲಿ ಶಿಕ್ಷಕರು ಎದುರಿಸ್ತಾ ಇರತಕ್ಕಂಥ ಸಂಕಷ್ಟ, ಈ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಏನಿದೆ ಅದನ್ನ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ದೇವೆ. ಇನ್ನು ಉಳಿದ ಸಂಗತಿಯನ್ನ ಇವತ್ತು ಕೋರ್ ಕಮಿಟಿ ಸಭೆ ಇದೆ, ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಿ. ನಮ್ಗೇನಂದ್ರೆ ನಾವೀಗ ಅವ್ರು ಯಾವುದನ್ನು ಹೇಳಿದಾರೋ ಆ ವಿಷಯವನ್ನು ಆಧರಿಸಿ ನಾವು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಿ. ಅಲ್ಲಿ ಚರ್ಚೆ ಮಾಡಿ ನಿರ್ಣಯ ಆದ್ರೆ ಅದು ಪಾರ್ಟಿ ನಿರ್ಣಯ ಆಗತ್ತೆ. ಇಲ್ಲಾಂದ್ರೆ ವೈಯಕ್ತಿಕ ಅಭಿಪ್ರಾಯ ಸ್ವತಂತ್ರ ಎಲ್ರಿಗೂ ಇದೆ. ನಿರ್ಣಯ ಅದು ಒಟ್ಟು ಕೂತು ಚರ್ಚೆ ಆದಾಗ ಮಾತ್ರ ಅದು ನಿರ್ಣಯ ಆಗತ್ತೆ. ಅವ್ರು ಹೇಳಿದ ಭಾವನೆಯನ್ನು ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.